ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಪ್ರೀತಿಗಿಂತ ಜೊತೆಗಿರುವಂತಹ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಇಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಸ್ನೇಹ. ತುಲಾ ರಾಶಿಯ ಬಂಧುಗಳೇ, ಈ ವಿಡಿಯೋವನ್ನು ನೀವು ಈಗ ನೋಡ್ತಿದ್ರೆ ಇದು ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ಇದು ನಿಮ್ಮ ಇಷ್ಟ ದೈವವು ನಿಮಗೆ ಕಳುಹಿಸುತ್ತಿರುವ ದಿವ್ಯ ಸಂದೇಶ. ಇನ್ನೇನು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆಯಲಿದೆ. ಇಷ್ಟು ದಿನ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಿ, ಅವಮಾನಗಳನ್ನು ಸಹಿಸಿದ್ದೀರಿ, ಪ್ರತಿ ರೂಪಾಯಿಗೂ ಲೆಕ್ಕ ಹಾಕುವಂಥ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದೀರಿ ಅಲ್ಲವೇ? ಆ ಎಲ್ಲ ಕಷ್ಟಗಳಿಗೆ, ನೋವುಗಳಿಗೆ, ಅವಮಾನಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೇರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳಲಿದೆಯೇ ತಿಳಿಯೋಣ. ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ. ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನ ಬದಲಾಗಲಿ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೇ ಶ್ರೀ ಮಂಜುನಾಥ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ತುಲಾ ರಾಶಿಯವರ ಸಂಪೂರ್ಣ ಜೀವನದ ಸಾರ. ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನನ್ನು ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಜಗಳ, ವಾದ, ಸಂಘರ್ಷವನ್ನು ಇವರು ದೂರದಿಂದಲೇ ದ್ವೇಷಿಸುತ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ. ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ. ತುಲಾ ರಾಶಿಯವರು ನ್ಯಾಯ ಮತ್ತು ಸಮತೋಲನದ ಪ್ರತೀಕ. ಆದರೆ ಕಳೆದ ಕೆಲವು ಸಮಯಗಳಿಂದ, ವಿಶೇಷವಾಗಿ ಶನಿ ಭಗವಾನನ ಸಂಚಾರ, ನಿಮ್ಮ ಜೀವನದ ಸಮತೋಲನವೇ ತಪ್ಪಿ ಹೋಗಿತ್ತು. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದರು. ನೀವು ಒಳ್ಳೆಯದು ಮಾಡಲು ಹೋದರೆ ಅದು ಕೆಟ್ಟದಾಗಿ ಪರಿಣಮಿಸಿತು. ಕೈ ಹಾಕಿದ ಕೆಲಸಗಳಲ್ಲಿ ಕೇವಲ ವಿಘ್ನಗಳು. ಹಣ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ. ಅನಾರೋಗ್ಯದ ಸಮಸ್ಯೆಗಳು. ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳು. ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿತ್ತು. ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಕೆಟ್ಟ ಸಮಯವಲ್ಲ, ಅದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು. ಗ್ರಹಗಳ ಹಿಡಿತದಲ್ಲಿ ನೀವು ಅನುಭವಿಸಬೇಕಾದ ಕಷ್ಟಗಳನ್ನು ಅನುಭವಿಸಿ ಈಗ ನೀವು ಶುದ್ಧರಾಗಿದ್ದೀರಿ. ಆ ಪರೀಕ್ಷೆಯ ಸಮಯ ಈಗ ಮುಗಿಯುತ್ತಿದೆ. ಈಗ ಗುರುಬಲದ ಕೃಪೆ ಮತ್ತು ಇತರ ಶುಭ ಗ್ರಹಗಳ ಸಂಯೋಜನೆಯಿಂದ ಮುಂದಿನ ದಿನಗಳು ನಿಮ್ಮ ಜೀವನದ ಸುವರ್ಣ ಪುಟಗಳಾಗಲಿವೆ. ಇಷ್ಟು ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ, ಪ್ರಶಂಸೆ ಸಿಕ್ಕಿರಲಿಲ್ಲ. ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಲಾಗಿತ್ತು. ಆದರೆ ಈಗ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮನ್ನು ಗುರುತಿಸುವ ಸಮಯ ಬಂದಿದೆ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ, ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಯಾರು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದು ಯೋಚಿಸುತ್ತಿದ್ದೀರೋ, ನಿಮಗೆ ನಿರೀಕ್ಷೆ ಮಾಡಿದ ಕಡೆಯಿಂದ ದೊಡ್ಡ ಸಂಬಳದ ಅದ್ಭುತವಾದ ಅವಕಾಶದ ಬಾಗಿಲು ತಟ್ಟಲಿದೆ. ನಿಮ್ಮ ವೃತ್ತಿ ಜೀವನ ಸ್ಥಿರತೆಯತ್ತ ಸಾಗಲಿದೆ. ನಿಮ್ಮ ಏಳಿಗೆಯನ್ನು ಕಂಡು ಸಹಿಸದವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು, ನಿಮಗೆ ಗುಂಡಿ ತೋಡಿದ ಶತ್ರುಗಳ ಆಟ ಈಗ ಮುಗಿಯಲಿದೆ. ಆ ಶತ್ರುಗಳೇ ಯಾರೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಅಂದರೆ ನೀವು ಪ್ರತೀಕಾರ ತೀರಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅವರ ಕರ್ಮವೇ ಅವರಿಗೆ ಶಿಕ್ಷೆ ನೀಡುತ್ತದೆ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ. ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ.
ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಸಣ್ಣ ಸಣ್ಣ ಮಾತುಗಳು ದೊಡ್ಡ ಜಗಳಕ್ಕೆ ಕಾರಣವಾಗುತ್ತಿದ್ದವು. ಇಬ್ಬರ ನಡುವೆ ಅನಾವಶ್ಯಕ ಅನುಮಾನಗಳು ಮೂಡಿದ್ದವು. ಆದರೆ ಈ ಉತ್ತಮ ಸಮಯದಲ್ಲಿ ಆ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ. ನಿಮ್ಮ ಸಂಗಾತಿಯು ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವರು. ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಪ್ರೀತಿ ವಿಶ್ವಾಸ 100ರಷ್ಟು ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಬಹಳ ಉತ್ತಮವಾದ ಸಂಬಂಧಗಳು ನಿಶ್ಚಯವಾಗುವ ಯೋಗವಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮನ್ನು ಕಾಡುತ್ತಿತ್ತು. ಇದೀಗ ಅವರಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವಿರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ. ಉತ್ತಮ ಫಲಿತಾಂಶಗಳನ್ನು ತರುತ್ತಾರೆ. ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ತುಲಾ ರಾಶಿಯ ದಂಪತಿಗಳಿಗೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ. ಶುಭ ಸುದ್ದಿಯನ್ನು ನೀವು ಕೇಳುವ ಸಾಧ್ಯತೆ ಅತ್ಯಂತ ಪ್ರಬಲವಾಗಿದೆ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆ ಕೋರ್ಟು ಕೇಸು, ಆಸ್ತಿ ವಿವಾದ ಅಥವಾ ಯಾವುದೇ ಕಚೇರಿ ಸಂಬಂಧಿತ ತೊಂದರೆಗಳು ಈಗ ಅಂತ್ಯ ಕಾಣಲಿವೆ. ಈ 45 ದಿನಗಳಲ್ಲಿ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಅಥವಾ ಕೋರ್ಟಿನ ಹೊರಗಡೆ ಅತ್ಯಂತ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಯಲಿದೆ. ನ್ಯಾಯ ದೇವತೆಯೇ ಆಗಿರುವ ತುಲಾ ರಾಶಿ ನಿಮಗೆ ಈ ನಿಜವಾದ ನ್ಯಾಯ ಸಿಗಲಿದೆ. ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದೀರಿ. ಆದರೆ ಆ ಹಣ ವಾಪಸ್ ಬಾರದೆ ನೀವು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೀರಿ. ನೀವು ಕೊಟ್ಟ ಹಣವನ್ನು ಮರೆತೇ ಬಿಟ್ಟಿದ್ದೀರಿ. ಆದರೆ ಈಗ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಿತ್ತು ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ಮರಳಿಸಲಿದ್ದಾರೆ. ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಗಮನವಾಗಲಿದೆ. ಅದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು, ಹಳೆಯ ಹೂಡಿಕೆಯ ಮೂಲಕ ಬರಬಹುದು, ಅಥವಾ ಲಾಟರಿ, ಷೇರು ಮಾರುಕಟ್ಟೆಯಿಂದಲೂ ಲಾಭವಾಗುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಮುಗ್ಗಟ್ಟು ಸಂಪೂರ್ಣವಾಗಿ ದೂರವಾಗಿ ಹಣದ ಹರಿವು ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು, ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿವೆ. ಲಾಭದ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆಯಾಗುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ನಿಮ್ಮ ವ್ಯಾಪಾರವು ಮುಂದಿನ ದಿನಗಳಲ್ಲಿ ಒಂದು ಹೊಸ ಎತ್ತರಕ್ಕೆ ತಲುಪಲಿದೆ. ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ. ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಬೇರೇನೂ ಅಲ್ಲ, ನಿಮ್ಮ ಅತಿಯಾದ ಒಳ್ಳೆಯತನ ಮತ್ತು ನಂಬಿಕೆ. ಹೌದು, ನಿಮ್ಮ ಜೀವನ ಈಗ ಹಳಿಗೆ ಮರಳುತ್ತಿದೆ ಎಂದು ತಿಳಿದ ತಕ್ಷಣ ಇಷ್ಟು ದಿನ ನಿಮ್ಮಿಂದ ದೂರವಿದ್ದ, ನಿಮ್ಮನ್ನು ಅವಮಾನಿಸಿದ್ದ ಅಥವಾ ನಿಮಗೆ ಮೋಸ ಮಾಡಿದ ಹಳೆಯ ಸಂಬಂಧಿಕರು ಅಥವಾ ಸ್ನೇಹಿತರು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಪ್ರಯತ್ನಿಸುತ್ತಾರೆ. ಅವರು ನಿಮ್ಮ ಬಳಿ ಬಂದು ತುಂಬ ನಾಟಕೀಯವಾಗಿ ಕ್ಷಮೆ ಕೇಳಬಹುದು ಅಥವಾ ನಿಮಗೆ ಹಣದ ಸಹಾಯವನ್ನು ಕೇಳಬಹುದು. ನಿಮ್ಮ ಯಶಸ್ಸಿನಲ್ಲಿ ಪಾಲುದಾರರಾಗಲು ಪ್ರಯತ್ನಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮೃದು ಹೃದಯವು ಅವರನ್ನು ಮತ್ತೆ ನಂಬಲು ಪ್ರೇರೇಪಿಸುತ್ತದೆ. ನೀವು ಅಯ್ಯೋ ಪಾಪ ಎಂದು ಮತ್ತೊಮ್ಮೆ ಅವರಿಗೆ ಸಹಾಯ ಮಾಡಲು ಹೋದರೆ ನೀವು ಗಳಿಸಿದ ಎಲ್ಲ ಯಶಸ್ಸು, ಹಣ ಮತ್ತು ನೆಮ್ಮದಿ ಮತ್ತೆ ನಿಮ್ಮ ಕೈತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ. ಇದು ಶನಿ ಭಗವಾನನು ಇಡುವ ಕೊನೆಯ ಪರೀಕ್ಷೆ. ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ. ಈ ದಿನಗಳಲ್ಲಿ ಪ್ರತಿ ಶನಿವಾರ ನಿಮ್ಮ ಮನೆಯಲ್ಲಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ದೇವರೇ, ನನಗೆ ಸಂಪತ್ತನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ ಯಾರು ಸರಿ ಯಾರು ತಪ್ಪು ಎಂದು ಗುರುತಿಸುವ ವಿವೇಚನೆ ಮತ್ತು ಜ್ಞಾನವನ್ನು ಕೊಡು. ಕೆಟ್ಟ ಜನರಿಂದ ದೂರವಿರುವ ಧೈರ್ಯವನ್ನು ಕೊಡು ಎಂದು ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಬಳಿ ಸಹಾಯ ಕೇಳಿ ಬರುವ ಹಳೆಯ ಶತ್ರುಗಳಿಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಈ ಒಂದು ಇಲ್ಲ ಎಂಬ ಶಬ್ದ ನಿಮ್ಮ ಮುಂದಿನ ಜೀವನವನ್ನು ಕಾಪಾಡುತ್ತದೆ. ತುಲಾರಾಶಿಯವರೇ, ನೀವು ಅನುಭವಿಸಿದ ನೋವುಗಳಿಗೆ ಈಗ ಪ್ರತಿಫಲ ಸಿಗಲಿದೆ. ನೀವು ಪಾತಾಳಕ್ಕೆ ಬೀಳುವುದಿಲ್ಲ. ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗದಲ್ಲಿರುತ್ತೀರಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅದು ನಿಮ್ಮ ಇಷ್ಟ ದೈವದ ಸಂಕೇತ. ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ. ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ಹೋಗಲಿ ಎಂದು ಹರಸುತ್ತಾ, ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮೆಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ನೀವು ಕಳೆದ 5 ವರ್ಷಗಳಿಂದ ಸತತವಾಗಿ ಅನುಭವಿಸದೇ ಇರುವಂತಹ ಕಷ್ಟಗಳೇ ಇಲ್ಲ. ನೀವು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿಕೊಂಡೇ ಬಂದಿರುತ್ತೀರಾ.
ಪ್ರತಿಯೊಂದು ಕಷ್ಟಗಳಿಂದ ನೊಂದಿರುವ ನಿಮಗೆ ಕಷ್ಟಗಳ ಪರಿಹಾರವನ್ನು ಕಂಡುಕೊಳ್ಳಲು ಈ ಒಂದು ಸೀಕ್ರೆಟ್ ತಂತ್ರವನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೀನಿ. ಖಂಡಿತವಾಗಿಯೂ ಸಹ ಈ ಒಂದು ತಂತ್ರವನ್ನು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಸುಳಿಯುವುದಿಲ್ಲ. ತುಲಾರಾಶಿಯವರು ಅನುಭವಿಸಿರುವ ಕಷ್ಟಗಳಲ್ಲಿ ನಮಗೆ ಇರುವ ಕಷ್ಟಗಳು ನಮ್ಮ ಶತ್ರುಗಳಿಗೂ ಸಹ ಈ ಕಷ್ಟಗಳು ಬರುವುದು ಬೇಡ ಎನ್ನುವಂತಹ ಮಟ್ಟಕ್ಕೆ ಪ್ರತಿಯೊಂದು ಕಷ್ಟಗಳನ್ನು ಈ ತುಲಾರಾಶಿಯವರು ಅನುಭವಿಸಿರುತ್ತಾರೆ. ಆ ಎಲ್ಲ ಕಷ್ಟಗಳಿಂದ ಹೊರಬರುವುದು ಹೇಗೆಂದು, ಈ ಎಲ್ಲ ಸಮಸ್ಯೆಗಳಿಂದ ಹೇಗೆ ತಪ್ಪಿಸಿಕೊಳ್ಳುವುದೆಂದು, ಈ ಕಷ್ಟಗಳಿಗೆ ಪರಿಹಾರ ಯಾವಾಗ ಸಿಗುತ್ತದೆಂದು ಚಡಪಡಿಸುತ್ತಿರುತ್ತಾರೆ. ಇವರ ಜೀವನದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತು ತಂದಿರುತ್ತಾರೆ. ಈ ಕಷ್ಟಗಳಿಂದ ಹೊರಬರುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಎಷ್ಟೇ ಸತತವಾದ ಪ್ರಯತ್ನ ಪಡ್ತಾ ಇದ್ರೂ ಸಹ ಇವರ ಜೀವನದಲ್ಲಿ ಯಶಸ್ಸು ಮಾತ್ರ ಸಿಗೋದೇ ಇಲ್ಲ. ನಾವು ಎಷ್ಟೋ ಪ್ರಯತ್ನ ಮಾಡ್ತಿದ್ದೀವಿ, ಆದರೂ ಸಹ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದುಕೊಳ್ತಾ ಜೀವನದಲ್ಲಿ ಬಹಳ ರೀತಿಯ ನೋವುಗಳ ಜೊತೆಗೆ ಒದ್ದಾಟದ ಜೀವನ ನಡೆಸ್ತಿದ್ದೇವೆ ಎಂದು ಬಹಳ ನೋವನ್ನು ಪಡ್ತಾರೆ. ಪ್ರತಿನಿತ್ಯ ಹೋರಾಟದ ಜೀವನ ನಿಮ್ಮದಾಗಿರುತ್ತದೆ. ಒಂದು ದಿನವಾದರೂ ಸಹ ನಿಮ್ಮ ಮನೆಯಲ್ಲಿ ನೀವು ನೆಮ್ಮದಿಯಾಗಿ ಇರುವುದಾಗಲಿ, ನೆಮ್ಮದಿಯಾಗಿ ಮಲಗುವುದಾಗಲಿ ಖಂಡಿತವಾಗಿಯೂ ಸಾಧ್ಯವಿಲ್ಲ. ತುಲಾರಾಶಿಯವರು ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕಂದ್ರೆ, ಕಷ್ಟಗಳಿಂದ ಮುಕ್ತಿ ಹೊಂದಬೇಕಂದ್ರೆ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಅಥವಾ ಎಂತಹದ್ದೇ ನೋವುಗಳಿದ್ರೂ ಸಹ ಆ ಎಲ್ಲ ಕಷ್ಟಗಳು ನಿವಾರಣೆ ಮಾಡಿಕೊಳ್ಳಬಹುದು. ತುಲಾರಾಶಿಯವರು ಈ ಒಂದು ರಹಸ್ಯವಾದ ತಂತ್ರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಹೊಸ ಅಭಿವೃದ್ಧಿಯನ್ನು ಕಾಣಬಹುದು. ಜೀವನದಲ್ಲಿ ನೆಮ್ಮದಿಯ ಜೀವನ ನಡೆಸ್ತೀರಿ. ತುಲಾರಾಶಿಯವರು ಖಂಡಿತವಾಗಿಯೂ ಸಹ ನಿಮ್ಮ ಜೀವನದಲ್ಲಿ ಪೂರ್ಣವಾದಂತಹ ಅಭಿವೃದ್ಧಿಯನ್ನು ಕಂಡುಕೊಳ್ತೀರಿ. ಹೌದು ಸ್ನೇಹಿತರೆ, ಶನಿಯು ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಈ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ ಆಗಿರುವುದರಿಂದ ಈ ಒಂದು ಪಂಚಮ ಶನಿಯಿಂದ ತುಲಾರಾಶಿಯವರು ಜೀವನದಲ್ಲಿ ಬಹಳ ನೋವು ನರಳಾಟವನ್ನು ಅನುಭವಿಸಿರುತ್ತೀರಾ. ತುಂಬ ಕಷ್ಟದ ಜೀವನವನ್ನು ಅನುಭವಿಸಿಕೊಂಡು ಕಷ್ಟವೋ ಸುಖವೋ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿದ್ದೀರಾ. ಎಲ್ಲ ರೀತಿಯಲ್ಲಿಯೂ ಸಹ ಸತತವಾಗಿ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದೀರಾ. ಆದರೆ ಯಶಸ್ಸು ಮಾತ್ರ ಸಿಗ್ತಾ ಇಲ್ಲ. ಪ್ರತಿದಿನ ಪರಿಶ್ರಮ ಇದ್ದೇ ಇದೆ, ಆದರೂ ಸಹ ಕಷ್ಟ ನಷ್ಟಗಳೇ ಜಾಸ್ತಿಯಾಗಿದೆ. ಜೊತೆಗೆ ಸಾಲದಿಂದ ಹೊರಗೆ ಬರಲು ಆಗ್ತಾನೆ ಇಲ್ಲ ಎನ್ನುವವರು ಈ ಒಂದು ರಹಸ್ಯವಾದ ತಂತ್ರವನ್ನು ತಪ್ಪದೆ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಸ್ನೇಹಿತರಾಗಲಿ ಅಥವಾ ಕುಟುಂಬದವರಾಗಲಿ ಅಥವಾ ನಿಮ್ಮ ಜೊತೆಯಲ್ಲಿ ಯಾರಾದರೂ ತುಲಾ ರಾಶಿಯವರಿದ್ದರೆ ಅವರಿಗೆ ನಿಮ್ಮಿಂದ ಸಾಧ್ಯವಾದರೆ ಈ ವಿಡಿಯೋವನ್ನು ಕಳಿಸಿ. ಈ ಮಾಹಿತಿಯ ಬಗ್ಗೆ ಅವರಿಗೆ ತಿಳಿಸಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ತುಲಾ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈ ಹಿಂದೆ ತುಲಾ ರಾಶಿಯವರ ಭವಿಷ್ಯದ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿಸಿದ್ದೇವೆ. ಯಾವ ರೀತಿಯಲ್ಲಿ ತುಲಾ ರಾಶಿಯವರು ಸ್ನೇಹ ಜೀವಿಯಾಗಿರುತ್ತಾರೆಂದರೆ, ಯಾರೊಬ್ಬರ ಸ್ನೇಹವೇ ಆಗಲಿ ಮತ್ತೊಬ್ಬರ ಸ್ನೇಹ ಬಯಸೋದು ಅಂದರೆ ಇವರಿಗೆ ಬಹಳ ಇಷ್ಟ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ದಿನಗಳು ಕಳೆದಂತೆ ಏನಪ್ಪ ಇದು ದಿನದಿಂದ ದಿನಗಳು ಇಷ್ಟು ವೇಗವಾಗಿ ಓಡ್ತಾ ಇದೆಯಲ್ಲ ಎಂದು ಯೋಚನೆ ಮಾಡ್ತಿರುತ್ತಾರೆ. ಆದರೆ ತುಲಾ ರಾಶಿಯವರು ಏನಪ್ಪ ನನ್ನ ಜೀವನ ಮಾತ್ರ ನಿಂತಲ್ಲೇ ನಿಂತಿದೆ ಎನ್ನುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಸಹ ನಿಮಗಿದ್ದೇ ಇರುತ್ತದೆ. ತುಲಾ ರಾಶಿಯವರು ನೀವು ನಿಮ್ಮ ಜೀವನದಲ್ಲಿ ಆದಷ್ಟು ಸಮತೋಲನವನ್ನು ಬಯಸ್ತಾ ಇರ್ತೀರಾ. ಹೇಗಾದರೂ ಸರಿ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ಇರಬೇಕು. ಎಲ್ಲರಂತೆ ನಾನು ಸಹ ಜೀವನದಲ್ಲಿ ಖುಷಿಯಾಗಿರಬೇಕು. ಎಲ್ಲವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು. ಜೀವನವನ್ನು ಸುಗಮವಾಗಿ ಸಾಗಿಸಬೇಕು ಎನ್ನುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಈ ತುಲಾ ರಾಶಿಯವರಿಗೆ ಇದ್ದೇ ಇರುತ್ತೆ. ಹಾಗೆಯೇ ಈ ತುಲಾ ರಾಶಿಯವರ ಮನಸ್ಸು ಮಗುವಿನ ಮನಸ್ಸಿನಂತೆ ನಿರ್ಮಲವಾಗಿರುತ್ತದೆ. ನಿಮ್ಮ ಬಳಿ ಯಾರಾದರೂ ಸಹಾಯ ಕೇಳಿಕೊಂಡು ಬಂದರೆ ಖಂಡಿತವಾಗಿಯೂ ಸಹ ಅವರಿಗೆ ನ್ಯಾಯವನ್ನು ದೊರಕಿಸಬೇಕು ಎಂದು ಅನ್ಯಾಯದ ಮಾರ್ಗವನ್ನು ಅಳಿಸಿ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಹೊರಟಿರುತ್ತೀರಿ. ತುಲಾ ರಾಶಿಯವರಿಗೆ ಅನ್ಯಾಯ ಹಾಗೂ ಮೋಸವನ್ನು ಮಾಡುವವರನ್ನು ಕಂಡ್ರೆ ಅಂಥವರನ್ನು ಎಂದೆಂದಿಗೂ ಸಹ ಕ್ಷಮಿಸುವುದಿಲ್ಲ. ಇಂತಹ ಕೀಳು ಮನೋಭಾವ ಇರುವವರನ್ನು ಹತ್ತಿರಕ್ಕೂ ಸಹ ಬಿಟ್ಟುಕೊಳ್ಳುವುದಿಲ್ಲ. ತುಲಾ ರಾಶಿಯವರು ಏನಿದ್ರೂ ರಾಜಮಾರ್ಗದಲ್ಲಿಯೇ ನಡೆಯುವವರು. ನ್ಯಾಯದ ಮಾರ್ಗದಲ್ಲಿಯೇ ಹೋಗಬೇಕು. ಸರಿಯಾದ ದಾರಿಯಲ್ಲಿ ನಡೆಯಬೇಕು. ಯಾರಿಗೂ ಅನ್ಯಾಯ ಆಗಬಾರದು. ಪ್ರತಿಯೊಬ್ಬರೂ ಸಹ ನಂಬಿಕೆಯಿಂದ ಇರಬೇಕು. ಸಹಾಯ ಮಾಡುವ ಮನಸ್ಥಿತಿ ಇರಬೇಕು. ಯಾರಿಗೂ ಸಹ ನೋವನ್ನು ಕೊಡಬಾರದು ಎನ್ನುವಂತಹ ಮನಸ್ಥಿತಿ ಈ ತುಲಾ ರಾಶಿಯವರಿಗೆ ಇದ್ದೇ ಇರುತ್ತದೆ.
ತುಲಾ ರಾಶಿಯವರು ತುಂಬ ಬುದ್ಧಿವಂತರಾಗಿರುತ್ತಾರೆ. ಹಾಗೆಯೇ ಒಂದು ಪ್ರಬಲವಾದ ಜ್ಞಾನ ಇವರಿಗೆ ರಕ್ತಗತವಾಗಿ ಬಂದಿರುತ್ತದೆ. ಯಾವುದೇ ವಿಷಯವಿದ್ರೂ ಸಹ ಅದನ್ನು ನಿಭಾಯಿಸುತ್ತೇನೆ ಎನ್ನುವ ಆತ್ಮಸ್ಥೈರ್ಯ ಇವರಲ್ಲಿರುತ್ತದೆ. ಯಾವುದಾದ್ರೂ ವಿಚಾರವನ್ನು ಇವರ ಬಳಿ ಕೇಳಿದರೆ ಆ ವಿಚಾರದ ಬಗ್ಗೆ ಪ್ರಬಲವಾಗಿ ಆಳವಾಗಿರುವಂತಹ ಜ್ಞಾನವನ್ನು ಇವರು ರೂಢಿಸಿಕೊಂಡಿರ್ತಾರೆ. ತುಲಾ ರಾಶಿಯವರು ಯಾವುದೇ ಜಾಗದಲ್ಲಿದ್ದರೂ ಸಹ ಇವರ ಮಾತಿಗೆ ಒಂದು ಒಳ್ಳೆಯ ಮಹತ್ವ ಇದ್ದೇ ಇರುತ್ತದೆ. ಅಷ್ಟರ ಮಟ್ಟಿಗೆ ಜ್ಞಾನವನ್ನು ಪಡೆದಿರುತ್ತಾರೆ. ತುಲಾ ರಾಶಿಯವರು ಯಾರೊಬ್ಬರ ಯಾವುದೇ ಒಂದು ವಿಚಾರಗಳಿಗೆ ಒಂದು ಮಹತ್ವ ಅಥವಾ ನಿರ್ಧಾರಗಳು ಅಥವಾ ನಿರ್ಣಯಗಳನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ಎಲ್ಲರೂ ಒಪ್ಪುವಂತೆ ನ್ಯಾಯವನ್ನು ಒದಗಿಸುವ ಮೂಲಕ ಕೀರ್ತಿಯನ್ನು ಹೊಂದಿರುತ್ತಾರೆ. ಹಾಗೆಯೇ ಈ ರಾಶಿಯವರು ಬೇರೊಬ್ಬರ ಕುಟುಂಬದಲ್ಲಿ ಯಾವುದಾದರೂ ಘಟನೆಗಳು ನಡೆದರೆ ಆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಅಭಿಪ್ರಾಯಗಳು ಮೂಡುವಂತೆ ಮಾಡಿ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಕೊಳ್ಳದಂತೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಒಂದು ಕುಟುಂಬದ ಒಳಿತಿಗಾಗಿ ಅವರಿಗೋಸ್ಕರ ಏನಾದರೂ ಮಾಡಬೇಕು, ಅವರ ಸಂಸಾರವನ್ನು ಒಂದುಗೂಡಿಸಬೇಕು ಎಂದು ಬೇರೆಯವರಿಗಾಗಿ ತಮ್ಮ ಸಮಯವನ್ನು ಮೀಸಲಿಡುತ್ತಾರೆ. ತುಲಾ ರಾಶಿಯವರು ಇವರ ಇನ್ನೊಂದು ವಿಚಾರ ಅಂದರೆ ದುಡಿಮೆಯನ್ನೇ ಮೀರಿಸುವಂತಹ ಖರ್ಚು ಇವರಿಗೆ ಜಾಸ್ತಿ ಇರುತ್ತದೆ. ಇವರು ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡಿದರೆ 500 ರೂಪಾಯಿ ಜೊತೆಗೆ ಇನ್ನೂ 100 ರೂಪಾಯಿ ಸಾಲ ಮಾಡಿ ಆದರೂ ಸರಿ ಖರ್ಚು ಮಾಡ್ತಾ ಇರ್ತಾರೆ. ಅಂದರೆ ಈ ಹಣವನ್ನು ಇವರಿಗಾಗಿಯೇ ಖರ್ಚು ಮಾಡಿಕೊಳ್ಳೋದಿಲ್ಲ, ಸ್ನೇಹಿತರಿಗಾಗಿ ತುಂಬ ಖರ್ಚು ಮಾಡ್ತಾರೆ. ತನಗೆ ಎಷ್ಟೇ ಕಷ್ಟವಿರಲಿ ಅಥವಾ ಎಷ್ಟೇ ನೋವಿರಲಿ ಬೇರೆಯವರ ಬಳಿ ಹಂಚಿಕೊಳ್ಳಲು ಇಷ್ಟ ಇರುವುದಿಲ್ಲ. ನೋವೇ ಇಲ್ಲವೇನೋ ಎಂಬಂತೆ ಬೇರೆಯವರ ನೋವಿಗೆ ಸ್ಪಂದಿಸುವ ಗುಣ ಈ ತುಲಾ ರಾಶಿಯವರು ಹೊಂದಿರುತ್ತಾರೆ. ದುಡಿದ ಹಣವು ಕೈ ಸೇರದೆ ಹೊರಟು ಹೋಗುತ್ತದೆ. ತುಲಾ ರಾಶಿಯವರು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಕಂಡುಕೊಳ್ಳಲು ಒಮ್ಮೆ ಈ ಒಂದು ತಂತ್ರ ಪ್ರಯೋಗವನ್ನು ತಪ್ಪದೆ ಮಾಡಿ ನೋಡಿ. ಖಂಡಿತವಾಗಿಯೂ ಸಹ ಜೀವನದಲ್ಲಿ ಅಭಿವೃದ್ಧಿ ನಿಮ್ಮದಾಗುತ್ತದೆ. ನಿಮಗೆ ಇರುವ ಎಂತಹದ್ದೇ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಉತ್ತಮವಾದ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಅಂತಸ್ತು ಈ ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತದೆ. ನನ್ನ ಜೀವನದಲ್ಲಿ ಈ ಕಷ್ಟ ನೋವುಗಳು ಇದ್ದದ್ದೇ, ಏನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಏನಾಗುತ್ತದೆ ಆಗಲಿ ನೋಡೋಣ ಎನ್ನುವ ಅಸಡ್ಡೆಯನ್ನು ಈ ತುಲಾ ರಾಶಿಯವರು ಮೊದಲು ಬಿಟ್ಟು ಬಿಡಿ. ಮನಸ್ಸಿಟ್ಟು ಹಾಗೂ ನಂಬಿಕೆಯಿಂದ ಈ ತಂತ್ರ ಪ್ರಯೋಗ ಮಾಡೋದ್ರಿಂದ ನಿಮಗೆ ಇರುವಂತಹ ಕಷ್ಟಗಳೆಲ್ಲವೂ ದೂರವಾಗಿ ನೆಮ್ಮದಿಯ ಜೀವನವನ್ನು ಮಾಡಬಹುದು. ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಿದ್ದಲ್ಲಿ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ ಇದ್ದಲ್ಲಿ ಅಥವಾ ನೀವು ಯಾವುದೇ ರೀತಿಯ ವ್ಯಾಪಾರ ಹಾಗೂ ವ್ಯವಹಾರಗಳನ್ನು ಮಾಡುತ್ತಿದ್ದರೆ ಇಂತಹ ಯಾವುದೇ ಸಮಸ್ಯೆಗಳಿದ್ದರೆ ಈ ಒಂದು ತಂತ್ರ ಪ್ರಯೋಗ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಸಹ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿ ಎನ್ನುವುದು ಖಂಡಿತ ಆದೇ ಆಗುತ್ತದೆ. ಇನ್ನು ಎಷ್ಟು ದಿನ ಅಂತ ಜೀವನದಲ್ಲಿ ಒದ್ದಾಟದ ಬದುಕನ್ನು ನಡೆಸುವುದಕ್ಕೆ ಆಗುತ್ತೆ ಹೇಳಿ? ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಅಲ್ವಾ? ಆ ಒಂದು ಒದ್ದಾಟದ ಜೀವನ ಬಿಟ್ಟು ಅಭಿವೃದ್ಧಿಯ ದಾರಿ ಕಡೆ ನಡೆಯಬೇಕು ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಕನಸಾಗಿರುತ್ತದೆ. ಆ ಕನಸು ನಿಜವಾದರೆ ಅಷ್ಟು ಖುಷಿಯಾಗುತ್ತದೆ, ಅಷ್ಟೇ ಅಂದರೆ ಹೇಳಲಾಗದಷ್ಟು ಖುಷಿಯಾಗುತ್ತದೆ. ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಹೇಗೆ ಮಾಡಬೇಕು? ನಿಮ್ಮ ಮನೆಯಲ್ಲಿಯೇ ಕುಳಿತು ಈ ಪರಿಹಾರವನ್ನು ನೀವು ಸಂಪೂರ್ಣವಾಗಿ ಮಾಡಬಹುದು. ನಿಮ್ಮ ಜೀವನದಲ್ಲಿ ಒಂದು ವೇಳೆ ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ತೊಂದರೆಯಾಗಿ ಕೋರ್ಟು ಕಚೇರಿ ಎನ್ನುತ್ತಾ ಡೈವೋರ್ಸ್ ಹಂತದವರೆಗೆ ಹೋಗಿದ್ರೂ ಸಹ ಈ ಒಂದು ಪರಿಹಾರ ಮಾಡೋದ್ರಿಂದ ನಿಮಗೆ ಹಾಗೂ ನಿಮ್ಮ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ತಂದುಕೊಡುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅಥವಾ ಬಹಳ ವರ್ಷಗಳಿಂದ ಯಾವುದೋ ಒಂದು ವಿಷಯಕ್ಕೆ ಕೋರ್ಟ್ಗೆ ಅಲೆದು ಸಾಕಾಗಿ ನಿಮಗೆ ನ್ಯಾಯ ಎನ್ನುವುದು ಸಿಕ್ಕಿಲ್ಲ ಅಂದರೆ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕು, ಯಶಸ್ಸು ಗ್ಯಾರಂಟಿ. ನೀವು ಎಷ್ಟೇ ಅಲೆದರೂ ಕೂಡ ನಿಮಗೆ ಸರಿಯಾದ ದಾರಿಯಲ್ಲಿ ನೀವು ಹೋಗೋಕೆ ಆಗ್ತಾ ಇಲ್ಲ ಅಂದರೆ, ಪ್ರತಿ ಸಮಯವನ್ನು ತುಂಬ ಕಷ್ಟದಿಂದ ಅನುಭವಿಸ್ತಾ ಇದ್ರಿ, ಈ ತಂತ್ರ ಪ್ರಯೋಗವನ್ನು ಒಮ್ಮೆ ಮಾಡಿ ನೋಡಿ, ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯಾಗುತ್ತಿದೆಯೇ? ದುಡಿದ ಹಣ ಕೈ ಸೇರುತ್ತಿಲ್ಲವೇ? ನಿಮ್ಮ ಮೇಲೆ ಏನಾದರೂ ದೃಷ್ಟಿ ದೋಷಗಳಿವೆಯೇ? ನಿಮಗೆ ಯಾರಾದರೂ ಮಾಟಮಂತ್ರದ ಸಮಸ್ಯೆಗಳನ್ನು ನೀಡುತ್ತಾರೆಯೇ? ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರ್ತಾ ಇಲ್ಲವೇ? ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳ ಸರಮಾಲೆಯೇ ತುಂಬಿದೆಯೇ? ಮನೆಯಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗ್ತಾನೆ ಇಲ್ಲ ಅಂತಂದರೆ ಈ ಪರಿಹಾರವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡಿಕೊಳ್ಳಬಹುದು. ಈ ಪರಿಹಾರ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ, ಹಾಗಿದ್ರೆ ಆ ಮಂತ್ರ ಯಾವುದೆಂದು ನೋಡೋಣ ಬನ್ನಿ. ಈ ಮಂತ್ರವನ್ನು ಓಂ ಐಂ ಜಂ ಗಂ ಶುಕ್ರಾಯ ನಮಃ ಈ ಮಂತ್ರವನ್ನು ನೀವು 108 ಬಾರಿ ಜಪಿಸಬೇಕಾಗುತ್ತದೆ. ಈ ತುಲಾ ರಾಶಿಯವರಿಗೆ ನಿಮಗೇನಾದರೂ ದೈಹಿಕವಾಗಿ ಸಮಸ್ಯೆಗಳಾಗ್ತಾ ಇದ್ದರೆ ಪ್ರತಿನಿತ್ಯ ಇಂದ್ರಾಕ್ಷಿ ಕವಚದ ಮಂತ್ರವನ್ನು ದಿನನಿತ್ಯ ಪಠಿಸಿ.
ತುಲಾ ರಾಶಿಯವರಿಗೆ ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ಏನಾದರೂ ಲಾಸ್ ಅಥವಾ ಖರ್ಚು ಜಾಸ್ತಿ ಆಗ್ತಾ ಇದ್ರೆ, ದುಡಿಮೆಗಿಂತ ಹೆಚ್ಚು ಹಣ ಪೋಲಾಗ್ತಿದ್ರೆ, ಜೀವನದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಿರಿಕಿರಿ ಗಲಾಟೆಗಳು ಸಂಭವಿಸಿದ್ರೆ ಶ್ರೀ ಸ್ತೋತ್ರವನ್ನು ತಪ್ಪದೆ ನಿತ್ಯ ಪಠಿಸಿ ಜಪ ಮಾಡುವುದು ಉತ್ತಮ. ದಾಂಪತ್ಯ ಜೀವನದಲ್ಲಿ ತುಂಬ ಸಮಸ್ಯೆಗಳು ಕಂಡುಬರುತ್ತಿದ್ರೆ ಒಂದು ಕಾಮಾಕ್ಷಿ ಯಂತ್ರವನ್ನು ನೀವು ಧರಿಸಿಕೊಳ್ಳಿ. ಇದರಿಂದ ಸುಖ ಜೀವನ ನಿಮ್ಮದಾಗುತ್ತದೆ. ಇನ್ನು ತುಲಾ ರಾಶಿಯವರು ಜೀವನದಲ್ಲಿ ಎಂತಹದ್ದೇ ಕಠಿಣ ಸಮಸ್ಯೆಗಳಿದ್ರೂ ಅದರಿಂದ ತಪ್ಪಿಸಿಕೊಳ್ಳಲು ಮಾಡಬೇಕಾದಂತಹ ತಂತ್ರ ಯಾವುದೆಂದು ನೋಡೋಣ. ಮೊದಲಿಗೆ ನೀವು ಈ ತಂತ್ರವನ್ನು ಶುಕ್ರವಾರದಂದು ಮಾಡಬೇಕು. ಶುಕ್ರವಾರದಂದು ಪ್ರಾರಂಭಿಸುವ ಮೊದಲು ಮನೆಯನ್ನು ಶುಚಿಗೊಳಿಸಬೇಕು. ಆ ನಂತರ ನೀವು ಸ್ನಾನವನ್ನು ಮಾಡಿಕೊಳ್ಬೇಕು. ಆ ನಂತರ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ 1 kgಯಷ್ಟು ಅವರೆ ಬೇಳೆಯನ್ನು ತೆಗೆದುಕೊಂಡು ಬಿಳಿ ವಸ್ತ್ರದಲ್ಲಿ ಅವರೆ ಬೇಳೆಯನ್ನು ಹಾಕಬೇಕು. ಅವರೆ ಬೇಳೆ ಇರುವ ಬಟ್ಟೆಯನ್ನು ಒಂದು ಗಂಟಿನ ಆಕಾರದಲ್ಲಿ ಕಟ್ಟಬೇಕು. ಆ ಗಂಟನ್ನು ತೆಗೆದುಕೊಂಡು ನಿಮ್ಮ 2 ಕೈಗಳಲ್ಲಿ ಅವರೆ ಬೇಳೆ ಇರುವ ಗಂಟನ್ನು ಹಿಡಿದುಕೊಂಡು ನಿಮ್ಮ ಮನೆ ದೇವರನ್ನು ನೆನೆಯುತ್ತಾ ಓಂ ಶಂ ಶುಕ್ರಾಯ ನಮಃ ಎನ್ನುವ ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಆ ನಂತರ ಇದನ್ನು ನಿಮ್ಮ ಮನೆಯಲ್ಲಿ ಇರುವ ದೇವರ ಮನೆಯಲ್ಲಿ ಇಡಬೇಕು. ಈ ಜಪವನ್ನು ಮಾಡುವುದಕ್ಕಿಂತ ಮೊದಲು ನಿಮಗೆ ಇರುವಂತಹ ನಿಮ್ಮ ಮನೆಯಲ್ಲಾಗುತ್ತಿರುವಂತಹ ಸಮಸ್ಯೆಗಳೆಲ್ಲವೂ ಏನೆಂದು ದೇವರಲ್ಲಿ ಹೇಳುತ್ತಾ ಆ ಕಷ್ಟಗಳು ಎಲ್ಲವೂ ಪರಿಹಾರವಾಗಬೇಕು ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಪಠಿಸಬೇಕು. ಇದನ್ನು 7 ದಿನಗಳು ಕಾಲ ಮಾಡಬೇಕಾಗುತ್ತದೆ. ಹಾಗೆಯೇ ಇದನ್ನು ಶುಕ್ರವಾರದಂದು ಪ್ರಾರಂಭಿಸಬೇಕು. 7 ದಿನಗಳವರೆಗೂ ತಪ್ಪದೇ ಮಾಡಬೇಕು. ಶುಕ್ರವಾರದಿಂದ 7 ದಿನಗಳ ಅಂದರೆ ಗುರುವಾರಕ್ಕೆ ಇದು ಮುಗಿಯುತ್ತದೆ. 7 ದಿನಗಳ ನಂತರ ಅಂದರೆ ಮರುದಿನ ಶುಕ್ರವಾರದಂದು ಈ ಅವರೆ ಬೇಳೆಯ ಗಂಟನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಅದರಲ್ಲೂ ಹರಿಯುವ ನೀರಿಗೆ ಬಿಡುವುದು ಉತ್ತಮ ಫಲ ನೀಡುತ್ತದೆ. ಒಂದು ವೇಳೆ ಹರಿಯುವ ನದಿ ಇಲ್ಲವಾದಲ್ಲಿ ಯಾರಿಗಾದರೂ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಇದನ್ನು ದಾನವಾಗಿ ನೀಡಿದರೆ ಬಹಳ ಒಳ್ಳೆಯದು. ಖಂಡಿತವಾಗಿಯೂ ಸಹ ಇದರ ಫಲ ಲಭಿಸುತ್ತದೆ. ಹೀಗೆ ಮಾಡುವುದರಿಂದ ತುಲಾ ರಾಶಿಯವರ ಜೀವನದಲ್ಲಿ ಅಡೆತಡೆಗಳೇ ಬರುವುದಿಲ್ಲ. ನೀವು ಅಂದುಕೊಂಡಂತೆ ಜೀವನ ಅಭಿವೃದ್ಧಿಯಾಗುತ್ತದೆ. ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬಾಳಬಹುದು. ನಿಮ್ಮ ಜೀವನ ಸುಖವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸರಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ಈ ಮಾಹಿತಿಯನ್ನು ತುಲಾ ರಾಶಿಯವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ. ಎಲ್ಲರೂ ತಪ್ಪದೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನೆರವೇರಲಿ. ಹೆಚ್ಚಿನ ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.